ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಾರ್ಭಟ ಜೋರಾಗ್ತಾ ಇದೆ. ಈ ಬಿಸಿಲ ಹೊಡೆತಕ್ಕೆ ಜನರು ಕೂಡ ತತ್ತರಿಸ್ತಾ ಇದ್ದಾರೆ. ಹೆಂಗಪ್ಪ ದಿನ ದೂಡೋದು ಅನ್ನುವಂಥದ್ದು ಸದ್ಯಕ್ಕೆ ಬೆಂಗಳೂರಿನಲ್ಲಿ ಸೃಷ್ಟಿಯಾಗಿರುವಂತಹ ಪರಿಸ್ಥಿತಿ. ಇದರ ನಡುವೆ ವೈದ್ಯರು ಬೇಸಿಗೆಯ ಸಂದರ್ಭದಲ್ಲಿ ರಣಬಿಸಿಲಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಂದಿಷ್ಟು ಮುಂಜಾಗೃತಾ ಕ್ರಮದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾದರೆ ತಜ್ಞ ವೈದ್ಯರು ಬಿಸಿಲಾರ್ಭಟದ ಬಗ್ಗೆ, ಅದರಿಂದ ರಕ್ಷಿಸಿಕೊಳ್ಳೋದ್ರ ಬಗ್ಗೆ ಏನು ಹೇಳಿದ್ದಾರೆ? ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ಬಿರು ಬಿಸಿಲಿನ ಪ್ರಪಾತ, ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಕೊಡೆ ಬಳಕೆ, ರಾಜಧಾನಿಯಲ್ಲೇ ಗರಿಷ್ಠ ತಾಪಮಾನ ದಾಖಲು. ಬೆಂಗಳೂರಿನಲ್ಲಿ ಬಿಸಿಲಿನ ಪ್ರಪಾತ ಹೆಚ್ಚಾಗಿದೆ. ಜನ ಮನೆಯಿಂದ ಹೊರಬರೋಕು ಭಯ ಪಡ್ತಿದ್ದಾರೆ. ವಿದ್ಯಾರ್ಥಿಗಳು, ಕೆಲಸಕ್ಕೆ ಹೋಗುವವರು ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಕೊಡೆ ಮೊರೆ ಹೋಗ್ತಿದ್ದಾರೆ. 36.5 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗಿದ್ದು ಜನರನ್ನ ಸುಸ್ತು ಹೊಡೆಯುವಂತೆ ಮಾಡ್ತಿದೆ. ದಿನೇ ದಿನೇ ನಮ್ಮಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. ನೀವು ಅದನ್ನು ಕೂಡ ಗಮನಿಸಿರ್ಬೋದು. ನಾನು ಬೆಳಗ್ಗೆ ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ. ನಾನೀಗ ಬೆಳಗ್ಗೆ ತಾನೇ ನೋಡ್ತಾ ಇದ್ದೆ, 34 ಇದ್ದಿದ್ದು 2020ರಲ್ಲಿ ಈಗಾಗಲೇ 35 ಡಿಗ್ರಿ, 1 ಡಿಗ್ರಿ ಹೆಚ್ಚಾಗಿದೆ. ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ. ಸೊ ಇದರಿಂದ ಇನ್ನು ಮುಂದೆ ಕೂಡ ಹೀಟ್ ಸ್ಟ್ರೋಕ್ ಆಗ್ತಕ್ಕಂತಹ ದಿನಗಳು ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿ ಇದರ ಬಗ್ಗೆ ಹೆಚ್ಚು ಆತಂಕ ಪಡುವಂತಹ ಸನ್ನಿವೇಶ ಇಲ್ಲ. ಆದರೂ ಕೂಡ ವಯಸ್ಸಾದವರು, ಮಕ್ಕಳು ವಿಶೇಷ ಗಮನವನ್ನು ಈ ದಿನಗಳಲ್ಲಿ ತಗೋಬೇಕು. ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 3 ಗಂಟೆ ಅಥವಾ 4 ಗಂಟೆಯ ಮಧ್ಯದಲ್ಲಿ ಅವಶ್ಯಕತೆ ಇಲ್ಲದೇ ಇದ್ದರೆ ಓಡಾಡುವುದನ್ನು ನಿಲ್ಲಿಸಬೇಕು. ನೀರು, ಪಾನೀಯಗಳನ್ನು ಕುಡಿಬೇಕು. ಮತ್ತು ಬಿಸಿಲಿಗೆ ಹೋದಾಗ ಲೂಸ್ ಆಗಿರ್ತಕ್ಕಂತಹ ಬಟ್ಟೆಗಳನ್ನ ತಗೋಬೇಕು. ತೊಂದರೆಗಳು ಕಾಣಿಸ್ಕೊಂಡ ತಕ್ಷಣ ಕೆಂಗೇರಿ ಆಸ್ಪತ್ರೆಗೆ ಬಂದು ತಾವು ಟ್ರೀಟ್ಮೆಂಟ್ ತಗೋಬಹುದು ಅಂತ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಅನಗತ್ಯ ಬಿಸಿಲಲ್ಲಿ ರಸ್ತೆಗೆ ಬರದಂತೆ ಎಚ್ಚರಿಕೆ. ಹೀಟ್ ಸ್ಟ್ರೋಕ್ನಿಂದ ಹೃದಯಾಘಾತದ ಸಾಧ್ಯತೆ. ಬೆಂಗಳೂರಿನಲ್ಲಿ ದಿನೇ ದಿನೇ ಬಿಸಿಲು ಹೆಚ್ಚಾಗ್ತಿದೆ. ಅನಗತ್ಯವಾಗಿ ಬಿಸಿಲಲ್ಲಿ ರಸ್ತೆಗೆ ಬರಬೇಡಿ. ತೀವ್ರ ಬಿಸಿಲು ಜೀವಕ್ಕೆ ಕುತ್ತು ತರಬಹುದು. ತುಂಬಾ ಬಿಸಿಲಿನಲ್ಲಿ ಓಡಾಡಿದ್ರೆ ಹೀಟ್ ಸ್ಟ್ರೋಕ್ ಆಗಿ ಹೃದಯಾಘಾತ ಕೂಡ ಆಗಬಹುದು. ಹೆಚ್ಚಾಗಿ ನೆರಳಿನಲ್ಲಿ ಓಡಾಡಿ ಹೆಚ್ಚು ನೀರು ಕುಡಿಯುವಂತೆ ವೈದ್ಯರು ಎಚ್ಚರಿಸಿದ್ದಾರೆ. ಮಕ್ಕಳು, ಹಿರಿಯರು ತಮ್ಮ ಆರೋಗ್ಯದ ಮೇಲೆ ವಿಶೇಷ ಕಾಳಜಿ ವಹಿಸಬೇಕೆಂದು ಸಲಹೆ ನೀಡಿದ್ದಾರೆ. ಆಹಾರ ಪದಾರ್ಥಗಳ ಸೇವನೆ ಅಂದರೆ ಮೊದಲನೇದಾಗಿ ನಾವು ಲೈಟ್ ಆಗಿರ್ತಕ್ಕಂಥ ಊಟಗಳು ಅಂದರೆ ನೀರಿನ ಅಂಶ ಹೆಚ್ಚಿರ್ತಕ್ಕಂಥ ಊಟಗಳನ್ನು ಮಾಡಬೇಕು. ಗಟ್ಟಿಯಾದ ಪದಾರ್ಥಗಳನ್ನು ಮತ್ತು ನಾನ್ ವೆಜ್ ಪದಾರ್ಥಗಳನ್ನು ಆದಷ್ಟು ನಾವು ಅವಾಯ್ಡ್ ಮಾಡಬೇಕು. ಮತ್ತು ಆಲ್ಕೋಹಾಲ್ ಕನ್ಸಂಪ್ಷನ್ ಇದು ಬಹಳ ಮುಖ್ಯ. ನಮ್ಮಲ್ಲಿ ಇತ್ತೀಚೆಗೆ ಅದು ಬಹಳ ಹೆಚ್ಚಾಗ್ತಾ ಇದೆ. ದಿನದ ಟೈಮ್ನಲ್ಲಿ ಮತ್ತು ರಾತ್ರಿ ಹೊತ್ತಿನಲ್ಲಿ ಆಲ್ಕೋಹಾಲ್ ಹೆಚ್ಚು ಆಗೋದ್ರಿಂದ ಹೀಟ್ ಸ್ಟ್ರೋಕ್ ಆಗ್ತಕ್ಕಂಥ ತೊಂದರೆ ಹೆಚ್ಚಾಗ್ತದೆ. ಸೊ ಈ ರೀತಿಯ ಆಹಾರ ಪದಾರ್ಥಗಳನ್ನು ನಾವು ಇದು ಮಾಡಬೇಕು. ಸರ್ಕಾರವು ಕೂಡ ಈ ಬಗ್ಗೆ ಗೈಡ್ಲೈನ್ಸ್ನ ಇಶ್ಯೂ ಮಾಡಿದೆ. ಬೆಳಗ್ಗೆ 11ರಿಂದ ಮಧ್ಯಾಹ್ನ 3 ಗಂಟೆ ತನಕ ಆದಷ್ಟು ಅನವಶ್ಯಕವಾದ ಟ್ರಾವೆಲ್ನ ಕಮ್ಮಿ ಮಾಡಿ ಅಂತ ಅದು ತಿಳಿಸಿದೆ. ಅದನ್ನು ನಾವು ಅಳವಡಿಸಿಕೊಳ್ಳಬೇಕು. ಇದು ಬಹಳ ಮುಖ್ಯ. ಏನಂದ್ರೆ ವಯಸ್ಸಾದವರಿಗೆ, ಮಕ್ಕಳಿಗೆ ಬಹಳ ಮುಖ್ಯ. ಕೆಂಗೇರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿನೂತನ ವ್ಯವಸ್ಥೆ. ಹೀಟ್ ವೇವ್ ಅನಾರೋಗ್ಯ ಚಿಕಿತ್ಸೆಗೆ ಬೆಡ್ ಮೀಸಲು. ಕೆಂಗೇರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಬಿಸಿಲಿನಿಂದ ಸುಸ್ತು, ವಾಂತಿ ಭೇದಿ, ತಲೆ ಸುತ್ತಿನಿಂದ ಬರುವವರಿಗಾಗಿ 30 ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ವೈದ್ಯರು ತಕ್ಷಣಕ್ಕೆ ರೋಗಿಗಳನ್ನ ಅಬ್ಸರ್ವೇಷನ್ ರೂಮ್ನಲ್ಲಿ ತಪಾಸಣೆ ಮಾಡಿ ನಂತರ ದಾಖಲಿಸಿಕೊಳ್ಳುವ ಪ್ರಕ್ರಿಯೆಯನ್ನ ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ರಣ ಬಿಸಿಲಿನಿಂದಾಗಿ ಸುಮಾರು ಜನ ಪ್ರಜ್ಞೆ ತಪ್ತಾ ಇದ್ದಾರೆ. ಆರೋಗ್ಯದ ಸಮಸ್ಯೆಗಳು ಕೂಡ ನಿಧಾನಕ್ಕೆ ಶುರುವಾಗ್ತಾ ಇದೆ. ಕೆಂಗೇರಿಯ ಈ ಒಂದು ಹಾಸ್ಪಿಟಲ್ನಲ್ಲಿ ಈಗ ಪ್ರತ್ಯೇಕ ಬೆಡ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮೇಲ್ ಫೀಮೇಲ್ 2 ವಾರ್ಡ್ಗಳಲ್ಲಿ ಕೂಡ ಸುಮಾರು 30ಕ್ಕೂ ಹೆಚ್ಚು ಬೆಡ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತು ಫ್ಯಾನ್ಗಳನ್ನು ಕೂಡ ನಿರಂತರವಾಗಿ ಓಡಿಸಲಾಗುತ್ತೆ. ಮತ್ತು ಆಕ್ಸಿಜನ್ ಫ್ಲೋ ಮೀಟರ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಆ ಹಾಸ್ಪಿಟಲ್ಗೆ ಏನಾದರೂ ನಿತ್ರಣ ಆಗಿ ಅಥವಾ ಸುಸ್ತಾಗಿ ತಲೆ ಸುತ್ತು ಅಂತ ಹೇಳಿ ಬಂದರೆ ಅವರನ್ನು ಕೂಡಲೇ ಅಬ್ಸರ್ವೇಷನ್ ರೂಮ್ನಲ್ಲಿ ಅವ್ರಿಗೆ ಟ್ರೀಟ್ ಮಾಡ್ತಾರೆ. ಅದಾದ ಬಳಿಕ ಅವರು ಏನಾದರೂ ಅಡ್ಮಿಷನ್ ಆಗಲೇಬೇಕು, ಇಲ್ಲೇ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಏನಾದರೂ ಲಕ್ಷಣಗಳು ಇತ್ತು, ಅದು ವೈದ್ಯರಿಗೆ ಗೊತ್ತಾಯಿತು ಅಂದರೆ ಕೂಡಲೇ ಅವರನ್ನು ಈ ಒಂದು ಹಾಸ್ಪಿಟಲಲ್ಲಿ ದಾಖಲು ಮಾಡಿಕೊಳ್ತಾರೆ. ದಾಖಲು ಮಾಡಿಕೊಂಡು ಹಂತವಾಗಿ ಚಿಕಿತ್ಸೆಯನ್ನು ಕೂಡ ನೀಡಲಾಗುತ್ತೆ. ಈಗ ಇದು ಫೀಮೇಲ್ ವಾರ್ಡ್ನಲ್ಲಿ ಓರ್ವ ರೋಗಿ ಕೂಡ ಇಲ್ಲಿ ಇದ್ದಾರೆ. ಸೊ ಅವರಿಗೆ ವಾಂತಿ ಭೇದಿ, ಈ ತೀವ್ರ ತರನಾದಂತಹ ಬಿಸಿಲಿನಿಂದಾಗಿ ವಾಂತಿ ಭೇದಿ, ತಲೆ ಸುತ್ತು ಈ ರೀತಿಯ ಲಕ್ಷಣಗಳು ಏನಾದರೂ ಕಂಡು ಬಂದರೆ ಅಥವಾ ಆರೋಗ್ಯದಲ್ಲಿ ಈ ರೀತಿಯ ಸಮಸ್ಯೆಗಳು ಕಂಡು ಬಂದರೆ ಪ್ರತ್ಯೇಕವಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡುವಂತಹ ವ್ಯವಸ್ಥೆಗಳನ್ನು ಕೂಡ ಈ ಒಂದು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿಗೆ ಬರುವಂತಹ ಎಲ್ಲ ರೋಗಿಗಳ ಮೇಲೆ ಕೂಡ ನಿರಂತರವಾಗಿ ನಿಯಂತ್ರಣವನ್ನು ಅಥವಾ ನಿಗಾವನ್ನು ವಹಿಸೋದಕ್ಕೆ ಎಲ್ಲ ವೈದ್ಯಾಧಿಕಾರಿಗಳು ಕೂಡ ಈಗ ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇರ್ತಾರೆ. ಸೊ ಹೀಗೆ ಪೇಷಂಟ್ಗಳ ಕಂಡೀಷನ್ ಹೇಗಿರುತ್ತೆ ಅನ್ನುವಂಥದ್ದನ್ನು ನೋಡಿಕೊಂಡು ಪ್ರತಿ ಕ್ಷಣ ಕೂಡ ಅಂದರೆ ಒಂದೊಂದು ಗಂಟೆಗೂ ಕೂಡ ಅವರ ಮೇಲೆ ನಿಗಾವನ್ನು ವಹಿಸಿ ಅವರಿಗೆ ಯಾವ ಪ್ರಮಾಣದ ಚಿಕಿತ್ಸೆ ಮತ್ತು ಹೇಗೆ ಕೊಡಬೇಕು ಅನ್ನೋಂಥದ್ರ ಬಗ್ಗೆ ಕೂಡ ಈಗ ನಿರಂತರವಾಗಿ ವೈದ್ಯರು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ತೀವ್ರವಾದ ತಾಪಮಾನದಿಂದ ಕಿಡ್ನಿ, ಹೃದಯ, ಲಿವರ್ ಸಮಸ್ಯೆಯು ಉಲ್ಬಣವಾಗುವ
ಸಾಧ್ಯತೆ ಇದೆಯಂತೆ. ಕಾರುಗಳಲ್ಲಿ ದೂರದ ಪ್ರಯಾಣ ಮಾಡುವವರು ಮಧ್ಯೆ ಮಧ್ಯೆ ನಿಂತು ಪ್ರಯಾಣ ಮಾಡಬೇಕೆಂದು ವೈದ್ಯರ ಸಲಹೆ ನೀಡಿದ್ದಾರೆ. ನೆತ್ತಿ ಸುಡುವ ಬಿಸಿಲಲ್ಲಿ ನೀವು ಜೋಪಾನ. ಪ್ರಕಾಶ್ ನಿರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.